ಭಾಗ್ಯ, ಈ ಮನೆ ಹಾಳಿ ಇಲ್ಲೇನ್ ಮಾಡ್ತಿದ್ದಾರೆ? ನಾವೇ ಹೋಗೋದು ಅಂತ ನಿಶ್ಚಯತೆ ಆಗಿತ್ತು ತಾನೆ? ಮತ್ತೆ ನನಗೂ ಏನು ಗೊತ್ತಿಲ್ಲ. ಅಲ್ಲ ಅಕ್ಕ, ಇವ್ರು ಇಲ್ಲೇನ್ ಮಾಡ್ತಿದಾರ? ನಾವು ಚೆನ್ನಾಗಿರೋದನ್ನ ನೋಡಿದ್ರೆ ಇವ್ರಿಗೆ ಹೊಟ್ಟೆ ಉರಿ ಅನ್ಸುತ್ತೆ. ಶ್ರೇಷ್ಠ ನನಗೆ ಇಷ್ಟೆಲ್ಲ ಟಾರ್ಚರ್ ಮಾಡಿದಾಳ. ಅವಳೇ ಬರಕ್ ಹೇಳ್ಬಿಟ್ಟು ಅವಳು ಹಿಂದೆನೆ ಈ ತರ ಎಲ್ಲ ಮಾತಾಡ್ತಿದ್ದಾಳ. ಬರ್ತಾ ಬರ್ತಾ ಅತಿ ಆಗ್ತಿದೆ ಇವಳ್ದು. ಸರಿಯಾಗಿ ಮಾಡ್ತೀನಿ. ಶ್ರೇಷ್ಠ, ಶ್ರೇಷ್ಠ, ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಎಲ್ಲ ಓಕೆ ಅಲ್ವಾ? ಈಗಲೇ ಏನು ಹೇಳೋದಕ್ಕಾಗಲ್ಲ. 24 ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ. ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಈಗಲೇ ಏನು ಹೇಳೋ ತರ ಇಲ್ಲ. ಅರೆ, ಏನಾಯ್ತು? ಬಂದಾಗಿಂದ ನೋಡ್ತಿದ್ದೀನಿ, ಒಂದು ಮಾತಾಡ್ತಿಲ್ವಲ್ಲ, ಯಾಕೆ? ನನ್ನಿಂದ ಏನಾದ್ರೂ ಬೇಜಾರಾಯ್ತಾ ಅಂತ? ಕಿಶನ್, ಪೂಜಾ, ಕಿಶನ್ ಏನಾಯ್ತು ನಿಮ್ಗೆ? ಏನಿಲ್ಲ. ನೀನ್ ತುಂಬಾ ಸೈಲೆಂಟ್ ಆಗಿದ್ಯಾ. ಬಂದಾಗಿಂದ ನೋಡ್ತಿದ್ದೀನಿ, ಒಂದು ಮಾತಾಡ್ತಿಲ್ಲ, ಯಾಕೋ? ಏನಾಯ್ತು? ಕಿಶನ್ ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳೋ ಕಂದ? ಯಾಕೋ ಹೀಗೆಲ್ಲ ಆಡ್ತಿದ್ಯಾ? ಕಿಶನ್ ಏನಾಯ್ತು ಹೇಳು ಪ್ಲೀಸ್. ಕಿಶನ್, ಕಿಶನ್ ಯಾಕೋ ಏನಾಯ್ತು? ನೀನು ರೀತಿ ಹತ್ರ ನಾನು ಏನಂತ ಅನ್ಕೋಬೇಕು? ಏನಾಯ್ತು ಹೇಳು. ಭಯ ಪೂಜಾ, ಭಯ. ಭಯನ? ಏನ್ ಭಯ? ಈಗ ಆಗಿದ್ದೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ ಪೂಜಾ. ಅವತ್ ನಿನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗ ನಿಂತ ಜಾಗನೇ ಕುಸ್ದಾಗ ಆಗೋಯ್ತು. ಆಮೇಲೆ ಹಾಸ್ಪಿಟ್ಲಿಗೆ ಬಂದು ನೋಡಿದ್ರೆ ನೀನ್ ICU ಇದ್ದೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಪೂಜಾ. ನಂಗೆ ತುಂಬಾನೇ ಭಯ ಆಗೋಯ್ತು. ನಿನ್ನ ಹತ್ರ ನೋಡೋ ಶಕ್ತಿ ನನಗೆ ಇಲ್ಲ ಪೂಜಾ. ಕಿಶನ್, ಇಲ್ಲಿ ನೋಡು, ಅಳ್ಬಾರ್ದು. ಆಗಿರೋದ್ನೆಲ್ಲ ಯೋಚನೆ ಮಾಡಿ ಮನ್ಸಾಕ್ ಹಾಳು ಮಾಡ್ಕೋತ್ಯಾ? ಆಗಿದ್ದಾಗೋಯ್ತು, ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ನೋಡು, ನನಗೆ ಆರಾಮಾಗೇ ಇದ್ದೀನಿ. ಇನ್ನೇನ್ ಬೇಕು ನಿಂಗೆ? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ನೋಡ್ ಪೂಜಾ, ಇನ್ಮೇಲಿಂದ ನಿನ್ ಮನೆಯಿಂದ ಎಲ್ಲೇ ಆಚೆ ಹೋದ್ರು ಒಬ್ಳೆ ಹೋಗಂಗಿಲ್ಲ. ನಿನ್ ಜೊತೆ ನಾನು ಬರ್ಲೇಬೇಕು. ಅದು ಶಾಪಿಂಗ್ ಆದ್ರೂ ಸರಿ, ಏನಾದ್ರೂ ಸರಿ. ಆಯ್ತು ಪತಿ ದೇವ್ರೆ, ಇನ್ಮೇಲೆ ನಾನು ಒಬ್ಳೆ ಎಲ್ಲೂ ಹೋಗಲ್ಲ. ಲವ್ ಯು ಪೂಜಾ. ಲವ್ ಯು ಟು ಕಿಶು. ಸಾಹೇಬ್ರೆ,
ಇವತ್ ಇಡೀ ದಿನ ಹೀಗೇನಾ ಅಥವಾ ಬಿಡೋ ಅಂದಾಜಿದ್ಯಾ? ಇವತ್ತಿಡೀ ದಿನ ಹೀಗೆ ಕೂತ್ರು ಏನು ಮ್ಯಾಟ್ರ್ ಆಗಲ್ಲ. ಓ, ಇದಕ್ಕೇನ್ ಕಮ್ಮಿ ಇಲ್ಲ ಬಿಡು, ನಾನ್ ರೆಸ್ಟ್ ಮಾಡ್ಬೇಕು. ಹೀಗೆ ಕೂತು ರೆಸ್ಟ್ ಮಾಡ್ಬೋದು. ಏನು ತಮಾಷೆ ಮಾಡ್ತೀಯಾ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನಾಗಿದೆ ನಿನ್ಗೆ? ಯಾಕೆ ನನ್ ಮೇಲೆ ಕೈ ಎತ್ತಿದ್ಯಾ? ನೀ ಮಾಡಿರೋ ದರಿದ್ರ ಕೆಲಸಕ್ಕೆ ಇನ್ನೊಂದೆರಡು ಬಿಡ್ಬೇಕು. ತಾಂಡವ್ ನಾನೇನೋ ಮಾಡ್ದೆ? ಇಷ್ಟ ನೋಡು, ಸುಮ್ನೆ ನಾಟಕ ಮಾಡ್ಬೇಡ. ತನ್ನಿಗೆ ಏನ್ ಮಾಡ್ದೆ ಅಂತ ಹೇಳು. ತಾಂಡವ್ ನಾನೇನು ಮಾಡಿಲ್ಲ. ಇಷ್ಟ ಸುಮ್ನೆ ನನ್ಗೆ ಇರಿಟೇಟ್ ಮಾಡ್ಬೇಡ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾಟನ್ ತರ ಆಡ್ತಿರೋದು ನೀನು, ನಾನಲ್ಲ. ನಿನ್ ಸ್ಟುಪಿಡ್ ಮಗಳು ಏನೇನೋ ಹೇಳಿದ್ಲು ಅಂತ ನನ್ ಮೇಲೆ ಕೈ ಮಾಡೋದಕ್ ಬಂದ್ಯಾ? ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ ಶ್ರೇಷ್ಠ. ಇನ್ನೊಂದ್ ಎರಡು ಬಿಡ್ತೀನಷ್ಟೇ. ಹೊಡಿ, ಇನ್ನೆರಡು ಹೊಡಿ. ನಿನ್ಗೆ ನನಗಿಂತ ನಿನ್ ಮಗಳೇ ಹೆಚ್ಚಾದ್ಲಲ್ಲ, ಅದನ್ನ ಮತ್ತೆ ಮತ್ತೆ ನೀನ್ ಪ್ರೂವ್ ಮಾಡ್ತಿದ್ಯಾ ಅಲ್ವಾ? ಅವಳೇನೋ ಹೇಳಿದ್ಲು ಅಂತ ನೀನ್ ಬಂದು ನನ್ ಮೇಲೆ ಕೈ ಮಾಡ್ತಿಯಲ್ಲ. ಗ್ರೇಟ್ ತಾಂಡವ್, ಗ್ರೇಟ್ ನೀನು. ಶ್ರೇಷ್ಠ ನೋಡು, ಸುಮ್ನೆ ಏನೇನೋ ಹೇಳ್ಬೇಡ. ನನಗೆಲ್ಲ ವಿಷಯನೂ ಗೊತ್ತಾಯ್ತು. ನೀನ್ ತನ್ವಿ ಜೊತೆ ಹೇಗ್ ಬಿಹೇವ್ ಮಾಡ್ದೆ, ಅವಳಿಗೆ ಏನೇನ್ ಟಾರ್ಚರ್ ಮಾಡ್ದೆ ಅಂತ ಅವಳಿಗೆಲ್ಲ ನನಗೆ ಹೇಳಿದಾಳೆ. ಟೂ ಬ್ಯಾಡ್ ಶ್ರೇಷ್ಠ. ನೀನ್ ಇಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಕೋಪಕ್ಕೆ ಹಾ, ಇನ್ನ ಎರಡು ಹೊಡಿ. ಪರವಾಗಿಲ್ಲ ಹೊಡಿ ತಾಂಡವ್. ನಿನಗೆ ನಿನ್ ಮಗಳು ಹೇಳೋದ್ ಮಾತ್ರ ಸತ್ಯ ಅಲ್ವಾ? ಒಂದ್ ಸೈಡ್ ಸ್ಟೋರಿ ಕೇಳ್ಕೊಂಡ್ಬಂದು ನನ್ ಮೇಲೆ ಕೈ ಮಾಡ್ತೀಯ ಅಲ್ವಾ ನೀನು? ಶ್ರೇಷ್ಠ, ಒನ್ ಸೈಡ್ ಸ್ಟೋರಿ ಅಲ್ಲ ಶ್ರೇಷ್ಠ. ಫಸ್ಟ್ ನಾನು ಕೇಳಿದ್ದು ನಿನ್ನ ಹತ್ರ ತಾನೆ, ಅದಾದ್ಮೇಲೆ ಹೋಗ್ಬಿಟ್ಟು ನಾನು ಅವಳ ಹತ್ರ ಕೇಳಿದ್ದು. ಅವಳು ಸುಳ್ಳು ಹೇಳ್ಬೋದಲ್ವಾ? ಇರಿಟೇಟ್ ಮಾಡ್ಬೇಡ ಶ್ರೇಷ್ಠ. ಓಹೋ, ನಿಜ ಹೇಳಿದ್ರೆ ಇರಿಟೇಟ್ ಆಗುತ್ತಾ ನಿನ್ಗೆ? ನನ್ನ ನಿನ್ನ ಮಧ್ಯ ತಂದು ಹಾಕ್ಬೇಕು ಅಂತಾನೆ ಆ ಭಾಗ್ಯ ತನ್ವಿನಲ್ಲಿ ಕಳ್ಸಿದ್ದು. ನೀನು ನಿನ್ ಮಗಳು ತಾಳ ಕುಣಿತಿದ್ಯಾ? ಶ್ರೇಷ್ಠ ನೋಡು, ನಿನ್ ಭಾಗ್ಯನ್ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನಮ್ಮಿಬ್ರ ಮಧ್ಯದಲ್ಲಿ ತಂದ್ ಹಾಕ್ತಾಳೆ ಅಂತ ಮಾತ್ರ ಹೇಳ್ಬೇಡ. ಅವಳ ಆತರ ಎಲ್ಲ ಖಂಡಿತವಾಗ್ಲೂ ಮಾಡಲ್ಲ. ಓಹೋ, ಮಾಡಲ್ವಾ? ಆ ಭಾಗ್ಯ ನಮ್ಮಿಬ್ರ ಮಧ್ಯ ತಂದು ಹಾಕಲ್ವಾ? ಗ್ರೇಟ್, ಗ್ರೇಟ್ ತಾಂಡವ್. ನಿನ್ಗಿನ್ನೂ ನಿನ್ ಎಕ್ಸ್ ವೈಫ್ ಮೇಲೆ ಅಷ್ಟು ನಂಬಿಕೆ ಅಲ್ವಾ? ನಿನ್ಗಿನ್ನೂ ಅವಳ ಮೇಲೆ ನಂಬಿಕೆ, ಪ್ರೀತಿ ಎಲ್ಲಾನು ಇದೆ ಅನ್ಸುತ್ತಲ್ವಾ? ಶ್ರೇಷ್ಠ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಇದೇನಿದು ಇಷ್ಟೊಂದ್ ಬ್ಯಾಗ್ಗಳು? ಅಲ್ಲ ಕಿಶನ್, ನಮ್ ಜೊತೆ ಅಲ್ಲಿಗೆ ಬಂದ್ಮೇಲೆ ವಾಪಸ್ ಬರೋ ಪ್ಲಾನ್ ಏನಾದ್ರು ಇದೆಯಾ ಅಥವಾ ಅಲ್ಲೇ ಉಳ್ಕೊಂಡ್ಬಿಡ್ತೀಯಾ? ಅದಕ್ಕೆ ಈ ಮಾತು ನನ್ನ ಹತ್ರ ಅಲ್ಲ, ನಿಮ್ ತಂಗಿ ಹತ್ರ ಕೇಳ್ಬೇಕು. ಈ ಚಿಕ್ಕ ಬ್ಯಾಗ್ ಇದೆಯಲ್ಲ, ಇದು ನನ್ನ ಬ್ಯಾಗು. ಇದೆರಡು ನಿಮ್ ತಂಗಿ ಬ್ಯಾಗ್. ಹೋರೋನೊಬ್ಬ ಇದಾನೆ ಅಂತ ಹೆಂಗ್ ಹೋರ್ತಾ ಇದ್ದಾಳ ನೋಡಿ. ಏನೇ ಪೂಜಾ ಇದು? ಆಹಾ, ಅವತ್ತು ಮದ್ವೆ ದಿನ ಸಪ್ತಪದಿ ತುಳಿವಾಗ ಏನ್ ಹೇಳಿದ್ದೆ ನೀನು? ಪೂಜಾ, ನಿನ್ ಬಾರನೆಲ್ಲ ನಾನೇ ಹೊರ್ತೀನಿ ಅಂತ ಹೇಳಿದೆ. ಇವಾಗ ಇದೊಂದೆರಡು ಬ್ಯಾಗ್ ಹೊರಕ್ಕಾಗಲ್ವಾ ನಿಂಗೆ? ಹೇ ಕಿಶನ್, ಇದು ಯಾವ ಭಾರನೂ ಅಲ್ಲ. ಮುಂದೆ ಜೀವನದಲ್ಲಿ ಬೇಕಾದಷ್ಟು ಭಾರ ಹೊರೋದಿದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಎಷ್ಟೋ ಮೇಲು. ಅಂಕಲ್, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಅದೇ ದೂರ ಟ್ರಾವೆಲ್ ಮಾಡೋದು ತುಂಬಾ ಸುಸ್ತಾಗತ್ತೆ. ಬೇಡ, ಮನ್ಸು ಕೇಳಿದ್ರು ಆರೋಗ್ಯ ಕೇಳ್ಬೇಕಲ್ಲಪ್ಪ. ಅಲ್ಲ ಅಂಕಲ್, ನಾನ್ ಬೇಕಾದ್ರೆ ಒಬ್ಬ ಡ್ರೈವರ್ನ ಅರೇಂಜ್ ಮಾಡ್ತೀನಿ. ನಮ್ ಕಾರಲ್ಲಿ ಆರಾಮಾಗಿ ಬರ್ಬೋದಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ. ಏನು ಬೇಡ, ಥ್ಯಾಂಕ್ ಯು. ನೀವು ಆರಾಮಾಗಿ ಹೋಗಿ ಬನ್ನಿ. ಫ್ರೆಂಡು, ನಿನ್ನೆಯಿಂದ ನಾನು ಕೇಳ್ತಾ ಇದ್ದೀನಿ ಬನ್ರಿ ಬನ್ರಿ ಅಂತ. ಇಲ್ಲ, ಸುಸ್ತಾಗತ್ತೆ ಅಂತಿದ್ದಾರೆ. ಹೋಗ್ಲಿ, ಬಿಟ್ಬಿಡು, ಅವ್ರು ಹೇಳಿದ ಮಾತು ಕೇಳಲ್ಲ. ಅತ್ತೆ, ನೀವಾದ್ರೂ ನಮ್ ಜೊತೆ ಬರ್ಬೋದಿತ್ತು. ಫ್ರೆಂಡು,
ಸುನಂದನ್ ಒಪ್ಸೋ ಸಾಹಸಕ್ಕೆ ನೀನ್ ಹೋಗ್ಬೇಡ. ನಾನಾಗ್ಲೇ ಅದ್ರಲ್ಲಿ ಸೋತಾಯ್ತು. ದೀಪ್ತಿ ಅಮ್ಮ, ಬರೋಕಾಗಿದ್ರೆ ನಾನು ಬರ್ತಾ ಇದ್ನಲ್ವಾ? ಅಲ್ಲ, ಎಲ್ರೂ ಟ್ರಿಪ್ ಅಂತ ಹೋಗ್ಬಿಟ್ರೆ ಇಲ್ಲಿ ಯಾರು ನೋಡ್ಕೊಳ್ಳೋರು ಹೇಳಿ? ಅದು ಅಲ್ದೆ ನಮ್ಮ ಯಜಮಾನ್ರಿಗೆ ಶೀತ ಜ್ವರ ಅಂತಿದೆ, ಅವ್ರನ್ನ ನೋಡ್ಕೋಬೇಕಲ್ವಾ? ನನ್ನ ಯೋಚನೆನ ಬಿಟ್ಬಿಡಿ, ನೀವೆಲ್ಲ ಹುಷಾರಾಗಿ ಹೋಗಿ ಬನ್ನಿ. ಹಾ, ನಾವು ಹುಷಾರಾಗಿ ಹೋಗ್ ಬರ್ತೀವಿ. ಭಾಗ್ಯ, ಈ ಮನೆ ಹಾಳಿ ಇಲ್ಲೇನ್ ಮಾಡ್ತಿದ್ದಾರೆ? ನಾವೇ ಹೋಗೋದು ಅಂತ ನಿಶ್ಚಯತೆ ಆಗಿತ್ತು ತಾನೆ? ಮತ್ತೆ ನನ್ಗೂ ಏನು ಗೊತ್ತಿಲ್ಲ. ಅಲ್ಲ ಅಕ್ಕ, ಇವ್ರು ಇಲ್ಲೇನ್ ಮಾಡ್ತಿದಾರ? ನಾವ್ ಚೆನ್ನಾಗಿರೋದನ್ನ ನೋಡಿದ್ರೆ ಇವ್ರಿಗೆ ಹೊಟ್ಟೆ ಉರಿ ಅನ್ಸುತ್ತೆ. ಅದಕ್ಕೆ ಇದನ್ನೆಲ್ಲ ಹಾಳು ಮಾಡೋಣ ಅಂತ ಬಂದಿದ್ದಾರೆ. ಅಲ್ಲ, ಅಷ್ಟಕ್ಕೂ ನಾವು ಟ್ರಿಪ್ ಹೋಗೋದನ್ನ ಇವ್ರಿಗೆ ಯಾರು ಹೇಳಿದ್ದು? ಅತ್ತೆ, ನೀವೇನಾದ್ರು ಹೇಳಿದ್ರ? ಪೂಜಾ, ಅತ್ತೆ ಯಾಕೆ ಹೇಳ್ತಾರೆ? ಹೇಳಿದ್ರೆ ಆದಿಯವರೇ ಹೇಳಿರ್ತಾರೆ. ಬಾವ ಏನಕ್ಕೆ ಹೇಳ್ತಾರೆ? ಪೂಜಾ, ನಿನಗೆ ಗೊತ್ತಿಲ್ಲದಿರೋ ವಿಷಯ ಇನ್ನೊಂದಿದೆ. ಆದಿಯವರ ಆಫೀಸಲ್ಲೇ ಈಗ ತಾಂಡವ್ ಅವರು ಕೆಲಸ ಮಾಡ್ತಿರೋದು. ಆಮೇಲೆ ನಾನ್ ಕೆಲಸ ಮಾಡ್ತಿರೋ ಟ್ರಸ್ಟ್ ಅಲ್ಲೇ ಶ್ರೇಷ್ಠ ಕೆಲಸ ಮಾಡ್ತಿದ್ದಾಳೆ. ಅಕ್ಕ, ಏನ್ ಹೇಳ್ತಿದ್ಯಾ? ಪೂಜಾ, ಅದೆಲ್ಲ ದೊಡ್ಡ ವಿಷಯ, ನಾನು ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ. ಇಲ್ಲ ಅಕ್ಕ, ನಾನು ಇದನ್ನ ಕಂಟಿನ್ಯೂ ಆಗಕ್ ಬಿಡಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂತ ಗೊತ್ತಿದ್ರೆ ನಾನು ಆದಿ ಬಾವಂಗ್ ಎಲ್ಲಾ ವಿಷಯ ಹೇಳ್ತಿದ್ದೆ. ಇದನ್ನ ನಾನು ಕಂಟಿನ್ಯೂ ಆಗಕ್ ಬಿಡಲ್ಲ ಅಕ್ಕ. ಈಗ್ಲೇ ನಾನು ಎಲ್ಲಾ ವಿಷಯ ಹೇಳ್ತೀನಿ. ಏ ಪೂಜಾ, ನೋಡು, ನೀನ್ ಅಕ್ಕ ಚೆನ್ನಾಗಿರ್ಬೇಕು ಅಂತ ನಿನ್ ಆಸೆ ಇದ್ರೆ ಯಾವ ವಿಷಯನೂ ಇವಾಗ ಹೇಳ್ಕೊಡ್ದು. ಅಲ್ಲ ಅಕ್ಕ, ಪೂಜಾ, ನಿನ್ ಅಕ್ಕ ಏನೋ ವಿಷಯ ಹೇಳ್ತಿದ್ದಾಳೆ ಅಂದ್ರೆ ಅದಕ್ಕೆ ಹಿಂದೆ 1000 ಅರ್ಥ ಇರುತ್ತೆ. ಈಗ ಅವಳು ಹೇಳಿದ ಮಾತನ್ನ ಕೇಳು, ಸುಮ್ನೆ ಏನು ಹೇಳ್ಬೇಕು. ನಿಮ್ದು ಡಿಸ್ಕಷನ್ ಮುಗೀತಾ? ಅತ್ತೆ ಸೊಸೆಂದ್ರೆಲ್ಲ ಸೇರ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಏನ್ ವಿಷಯ? ಅದು ಏನಿಲ್ಲ ಆದಿಯವ್ರೆ, ಅದು ಅದೇನು ಅಂತ ಹೇಳಿ ಭಾಗ್ಯ. ಏನಿಲ್ಲ ಆದಿಯವ್ರೆ, ಅದು ಪೂಜಾ, ನಾ ಹೇಳ್ತೀನಿ. ಏನಿಲ್ಲ ಫ್ರೆಂಡ್, ನಾವು 3 ಜನ ಒಂದೇ ಕಲರ್ ಬಟ್ಟೆ ಹಾಕೋಬೇಕು ಟ್ರಿಪ್ ಅಲ್ಲಿ ಅಂತ ಅನ್ಕೊಂಡಿದ್ವಿ. ಅದು ಯಾವತ್ ಹಾಕೋಣ ಅಂತ ಮಾತಾಡ್ಕೋತಿದೀವಿ ಅಷ್ಟೇ. ಇಲ್ಲ ಬಾವ, ಅದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾವು ಬೇರೆ ವಿಷಯ ಮಾತಾಡ್ತಿದ್ವಿ. ಬೇರೆನಾ? ಏನ್ ಪೂಜಾ ಅದು? ಭಾವ, ಇವರು